ಮೇನ್ ಆಗಿ ಲೈಫ್ ಸ್ಟೈಲೇ ಕಾರಣ. ಆಕ್ಚುಲಿ ಇದನ್ನೆಲ್ಲ ನೆನ್ನೆ ರೀಫಿಲ್ ಮಾಡಬೇಕಾಗಿತ್ತು, ಬಟ್ ಅನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಮುದ್ದೆ ಪೂಜಾ ವಸ್ತುಗಳು ಕ್ಲೀನಿಂಗ್ ಮಣ್ಣೆಲ್ಲನೂ ಹಾಕೊಂಡು ಮೆಹಂದಿ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಈಗೆಲ್ಲ ಅದನ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಹೋಮ್ ಮೇಕಿಂಗ್ ಅನ್ನೋದು ಹೆಲ್ತಿ ಲೈಫ್ ಸ್ಟೈಲಲ್ಲಿ ಒಂದು ಪ್ರಮುಖ ಘಟ್ಟವಾಗಿದೆ. ಅದನ್ನು ನಾವು ಯಾವ ವೇಯಲ್ಲಿ ತಗೊಳ್ತೀವಿ, ಗ್ರ್ಯಾಟಿಟ್ಯೂಡ್ ಆಗ, ಮೈಂಡ್ಫುಲ್ ಆಗ ಅಥವಾ ಬೋರಿಂಗ್ ಆಗ ಅನ್ನೋದ್ರ ಮೇರೆಗೆ ನಮ್ಮ ಲೈಫ್ ಸ್ಟೈಲ್ ಡಿಪೆಂಡ್ ಆಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾಗಿತ್ತು. ನನಗೆ ಗೊತ್ತಿರೋ ಹಂಗೆ ಇತ್ತೀಚೆಗೆ ಸುಮಾರು 4-5 ವರ್ಷಗಳಿಂದ ಸ್ಪೆಷಲಿ ಮಹಿಳೆಯರಲ್ಲಿ ಸುಮಾರಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಒಂದು ಕಾಣಿಸ್ಕೊಳ್ತಾ ಇದೆ. ಅದರಲ್ಲಿ ಮೇಯ್ನಾಗಿ ನಾನು ಪಾಯಿಂಟ್ ಔಟ್ ಮಾಡ್ತಾ ಇರುವಂಥದ್ದು ಬೋನ್ಸ್ ಬಗ್ಗೆ, ಬ್ಯಾಕ್ ಪೇನ್ಸ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಬಗ್ಗೆ. ಸೊ ಇತ್ತೀಚೆಗೆ ಬ್ಯಾಕ್ ಪೇನ್ಸ್ ಇರ್ಬೋದು, ಡಿಸ್ಕ್ ಬಲ್ಜ್, ನೆಕ್ ಪೇನ್ಸ್ ಜಾಸ್ತಿ ಆಗ್ತಿದೆ. ಸೊ ಇದೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಲೈಫ್ ಸ್ಟೈಲ್ ಚೇಂಜಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ನಾನು ಡೈರೆಕ್ಟಾಗಿ ಮಾತಾಡಿದ್ದೆ, ತುಂಬ ನಾಯ್ಸ್ ಬರ್ತಾ ಇದ್ದಿದ್ದ ಕಾರಣ ಮತ್ತೆ ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಮೊದಲು ಜನ ಫಿಸಿಕಲ್ ವರ್ಕ್ ಹೆಚ್ಚು ಮಾಡ್ತಿದ್ರು, ಈಗ ಗಂಟೆಗಟ್ಟಲೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಳ್ತಾ ಇದ್ದೀವಿ. ಎಕ್ಸಸೈಸ್ ಕೂಡ ಕಡಿಮೆ ಆಗ್ತಿದೆ, ವೆಯ್ಟ್ ಹೆಚ್ಚಾಗುವಂಥದ್ದು, ಸ್ಟ್ರೆಸ್ ಜಾಸ್ತಿ, ಮತ್ತು ಪೋಸ್ಚರ್ ಕೂಡ ತಪ್ಪಾಗುವಂಥದ್ದು. ಅಂದರೆ ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ಬ್ಯಾಕ್ ಪೋಸ್ಚರ್ ಎಲ್ಲ ಏನಿರುತ್ತೆ, ಅಥವಾ ನಾವು ಕೂತ್ಕೊಳ್ಬೇಕಾದ್ರೆ, ಬಗ್ಬೇಕಾದ್ರೆ, ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೆ ಪೋಸ್ಚರ್ ಚೇಂಜಸ್ಸಿಂದ ಕೂಡ ಈ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂಥ ಇಶ್ಯೂಸ್ ಅನ್ನೋದು ಆಗ್ತಿದ್ದಾವೆ. ಒಂದು ಡಿಸ್ಕ್ಲೇಮರ್ ಏನಂದರೆ, ನಾನು ಯಾವುದೇ ಥರದ ಡಾಕ್ಟರ್ ಅಲ್ಲ ಅಥವಾ ಇದ್ರ ಬಗ್ಗೆ ನಾನೇನು ರಿಸರ್ಚ್ ಮಾಡಿಲ್ಲ. ನನಗೆ ಗೊತ್ತಿರುವಂತಹ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಇನ್ಫಾರ್ಮೇಷನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಈ ಥರ ಏನಾದ್ರು ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೆ ಎಲ್ಲನೂ ಕರೆಕ್ಟಾಗಿ ನಾವು ಬೆಂಡಿಂಗ್ ಪೊಸಿಷನ್ದು ತುಂಬಾ ಮ್ಯಾಟರ್ ಆಗುತ್ತೆ. ಪೊಸಿಷನ್ ಏನಿದೆ, ಈ ಪೋಸ್ಚರ್ ಸರಿಯಾಗಿ ಮಾಡಿಲ್ಲ ಅಂದರೂ ಕೂಡ ಈಗ ಬೋನ್ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಟೈಲ್ ಬೋನ್ಸ್ ಪೈನ್ಸ್ ಇರ್ಬೋದು, ಒಂದು ಸ್ವಲ್ಪ ಡಿಸ್ಕ್ಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ ಜಾಸ್ತಿನೇ ಬರೋ ಚಾನ್ಸ್ ಇರುತ್ತೆ. ಹಂಗಾಗಿ ನೀವು ರೆಗ್ಯುಲರಾಗಿ ಹಾರ್ಡ್ ವರ್ಕ್ ಮಾಡ್ತೀರಾ, ಡೈಲಿ ಬೇಸಿಡ್ ಮೇಲೆ ನೀವು ವೆಯ್ಟ್ ಲಿಫ್ಟ್ ಎಲ್ಲನೂ ಮಾಡ್ತಿರ್ತೀರಾ ಅಂದರೆ ನಿಮ್ಮದೇ ಆದಂಥ ಕೆಲಸದಲ್ಲಿ ಅನ್ನೋದಾದರೆ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ನೀವು ಆಗಾಗ ಹಬ್ಬಗಳ ಟೈಮಲ್ಲಿ ಮಾತ್ರನೇ ಈ ಥರ ಜಾಸ್ತಿ ಕೆಲಸ ಮಾಡುವಂಥದ್ದು, ಗಾರ್ಡನಿಂಗ್ ಮಾಡಿದಾಗ ಮಾತ್ರನೇ ವೆಯ್ಟ್ ಲಿಫ್ಟ್ ಮಾಡುವಂಥದ್ದಿದ್ರೆ ಆದಷ್ಟು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೀವು ಮಾಡುವಂತಹ ಕೆಲಸಕ್ಕಿಂತ ನೀವು ಏನು ಆ ಪೊಸಿಷನಲ್ಲಿ ನಿಂತ್ಕೊಂಡು ಮಾಡ್ತೀರಾ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇರುವಂಥದ್ದು ಒಂದೇ ಜೀವನನ. ಈ ಒಂದು ಜೀವನನ ಹೆಲ್ತಿಯಾಗಿ, ಹ್ಯಾಪಿಯಾಗಿ, ಬೇರೆಯವ್ರಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ, ನಮ್ಮ ನೇಚರ್ಗೆ ಹಾರ್ಮ್ಫುಲ್ ಮಾಡದೇ ಇರೋ ರೀತಿಯಲ್ಲಿ ಜೀವನನ ಸಾಗಿಸಿದ್ರೆ ತುಂಬಾ ಒಳ್ಳೇದಂತ ಹೇಳ್ಬೋದು. ಇನ್ನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗಿಡಗಳಿಗೆ ವಾಟ್ರಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಜಾಸ್ತಿ ವಾಟ್ರಿಂಗ್ ಅನ್ನೋದು ಮಾಡಿದ್ದೆ, ಹಂಗಾಗಿ ಇವತ್ತು ಸ್ಪ್ರೇ ಬಾಟಲಲ್ಲಿ ಹಾಕ್ತಾ ಇದ್ದೀನಿ. ಸೊ ಈ ಬಾಟಲ್ ಅಂತೂ ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ನೀವೇನಾದರೂ ಪ್ಲಾಂಟ್ಸ್ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಈ ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾನೆ ಈಗ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ. ನಾನು ಆಗಲೇ ಹೇಳ್ದಂಗೆ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಿರುವಂಥ ಇಶ್ಯೂಸ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳ್ದೆ ಅಲ್ವಾ. ಸೊ ಅದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತೊಗೊಳ್ಬೇಕು ಅನ್ನೋದಾದರೆ, ಫಸ್ಟಿಗೆ ನಾವು ತುಂಬ ಜನ ಮಾಡ್ತಾ ಇರುವಂಥ ಮಿಸ್ಟೇಕ್, ಒಂದೇ ಕಡೆ ಒಂದೇ ಪೋಸ್ಟರಲ್ಲಿ ಕೂತ್ಕೊಂಡು ಸ್ಕ್ರೀನ್ ಟೈಮ್, ಟಿ.ವಿ ಅಥವಾ ಮೊಬೈಲ್ ನೋಡೋ ಅಂಥದ್ದು. ಇವನ್ ವರ್ಕಿಂಗ್ ಅವರು ಕೂಡ ಇದೇ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ನೀವು ಪೋಸ್ಟರ್ ಆದರೂ ಚೇಂಜ್ ಮಾಡಿ, ಇಲ್ಲ ಅಟ್ಲೀಸ್ಟ್ 1 ಅವರ್ಗೆ ಒಂದ್ಸತಿ ಆದರೂ ಒಂದು 5-10 ಮಿನಿಟ್ಸ್ ಆದ್ರೂ ವಾಕ್ ಮಾಡಿ. ಇನ್ನು ಆಗಲೇ ಹೇಳ್ದಂಗೆ ಹೆವಿ ವೆಯ್ಟ್ನ ಏಕಾಏಕಿ ಒಂದೇ ಸತಿ ಲಿಫ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಒಂದೇ ಕಡೆ ಲಾಂಗ್ ಟೈಮ್ ಕೂತ್ಕೊಳ್ತೀರಾ ಒಂದೇ ಪೊಸಿಷನಲ್ಲಿ ಅಂದರೂ ಕೂಡ ಈ ಥರ ಇಶ್ಯೂಸ್ ಆಗುತ್ತೆ. ಮತ್ತು ಆದಷ್ಟು ವೆಯ್ಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದರೆ ನಾನು ಸುಮಾರಷ್ಟು ಹೆಲ್ತಿ ರೆಸಿಪೀಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುವಂಥದ್ದೇ ಡಿಟಾಕ್ಸ್ ವಾಟರಿಂದ. ಇನ್ನು ನಾನು ವರ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಾದರೆ, ಆದಷ್ಟು ನಾನು ಪ್ರತಿಯೊಂದು ಕಷ್ಟವಾಗುವಂಥ ಕೆಲಸನ ಕೂಡ ಈಸಿ ವೇಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಸ್ವಲ್ಪ ಸ್ಮಾರ್ಟ್ ಟ್ರಿಕ್ಸ್ನ ಉಪಯೋಗ ಮಾಡ್ಕೊಳ್ತೀನಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ನಾನು ಪ್ಲಾಂಟ್ಸ್ಗೆಲ್ಲ ವಾಟ್ರಿಂಗ್ ಮಾಡಿದ್ದೆ. ಫ್ಲೋರ್ ಕ್ಲೀನ್ ಮಾಡಿದ್ಮೇಲೆ ಇದನ್ನು ಮಾಡೋದಕ್ಕಿಂತ ಮುಂಚೆನೇ ವಾಟ್ರಿಂಗ್ ಎಲ್ಲ ಮಾಡೋದಾದರೆ, ಸೊ ನೆಲ ಒರೆಸ್ಬೇಕಾದ್ರೆ ಎಕ್ಸಸ್ ಆಫ್ ವಾಟರ್ ಎಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತೀವಿ. ಪದೇ ಪದೇ ಫ್ಲೋರ್ನ ಕ್ಲೀನ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಹಂಗಾಗಿ ಆದಷ್ಟು ಒಂದು ಡಿಸಿಪ್ಲೈನ್ಡ್ ರೊಟೀನ್ನ ಸೆಟ್ ಮಾಡಿಕೊಂಡ್ರೆ ನಿಮ್ಮ ಹೋಮ್ ಮೇಕಿಂಗ್ ಕೆಲಸಗಳು ತುಂಬಾ ಸುಲಭ ಆಗುತ್ತೆ. ಲಾಸ್ಟ್ ವಿಡಿಯೋಸ್ಗೆ ಒಬ್ಬರು ಕಮೆಂಟ್ ಮಾಡಿದ್ರು, ನಿಮ್ಮ ಪ್ರತಿಯೊಂದು ವಿಡಿಯೋ ಕೂಡ ಸಸ್ಪೆನ್ಸ್ ಆಗೇ ಇರುತ್ತೆ,
ವಿಡಿಯೋ ಪೂರ್ತಿ ಏನು ಹೇಳ್ತೀರಾ ಅಂತ ಸ್ಟಾರ್ಟಿಂಗ್ ಇಂಟ್ರೋದಲ್ಲೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತಲ್ವ ಅಂತ. ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ಏನು ಕಂಟೆಂಟ್ ಕೊಡ್ತಾ ಇದ್ದೀನಿ ಅನ್ನೋದು ಇಂಟ್ರೋದಲ್ಲೇ ಮೆನ್ಷನ್ ಮಾಡಿರ್ತೀನಿ ಆಲ್ಮೋಸ್ಟು. ಅದರ್ವೈಸ್ ನೀವು ತಮ್ನೈಲ್ ನೋಡಿದ್ರು ಕೂಡ ನಿಮಗೆ ಅಲ್ಲೇ ಡೀಟೇಲ್ಸ್ ಅನ್ನೋದು ಸಿಕ್ಬಿಡುತ್ತೆ. ಸಸ್ಪೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ನೀವು ಹೇಳಿದ 100% ನಿಜ. ನನ್ನ ಪ್ರತಿಯೊಂದು ರೊಟೀನು ಒಂದೇ ಥರ ಫಿಕ್ಸ್ಡ್ ಆಗಿರಲ್ಲ, ಸ್ಪೆಷಲಿ ಕೆಲವೊಂದು ಥಿಂಗ್ಸ್. ಸೊ ಹಂಗಾಗಿ ನಾನು ಸ್ವಲ್ಪ ಮೋಟಿವೇಶ್ನಲ್ ಥಿಂಗ್ಸ್ನ ಪ್ರತಿಯೊಂದು ವಿಡಿಯೋದಲ್ಲೂ ಮೆನ್ಷನ್ ಮಾಡ್ತಿರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ತೋರಿಸಿದ್ದೆ. ಸೊ ಅದರಲ್ಲಿ ಕಂಟೈನರ್ಸ್ ಕೂಡ ಒಂದು. ಈಗಾಗಲೇ ನೀವು ಆ ವಿಡಿಯೋನ ನೋಡಿರ್ತೀರಾ. ಒಂದು ವೇಳೆ ನೋಡಿಲ್ಲ ಅನ್ನೋದಾದರೆ ಡೆಫಿನೆಟ್ಲಿ ಮಿಸ್ ಮಾಡ್ದಿರಾ ನೋಡಿ. ಯಾಕಂದರೆ ಟ್ರೆಂಡಿ ಆಗಿರೋಂಥ ಪ್ರಾಡಕ್ಟ್ಸ್ನ, ಅದು ಕೂಡ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗೋವಂಥ ಪ್ರಾಡಕ್ಟ್ಸ್ನ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ನಿನ್ನೆ ರೀಫಿಲ್ ಮಾಡಬೇಕಾಗಿತ್ತು, ಬಟ್ ಆಗಲೇ ಹೇಳ್ದಂಗೆ ಸ್ವಲ್ಪ ನಾನು ಮಧ್ಯದಲ್ಲಿ ರೆಸ್ಟ್ ಮಾಡಿಕೊಂಡು ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ದೀನಿ. ಹುಷಾರಿಲ್ಲ ಅಂದಾಗ ಫಸ್ಟ್ ನನ್ನ ಬಾಡಿಗೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ, ಆಮೇಲೆ ಈ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಲೈಫ್ ಸ್ಟೈಲಲ್ಲಿ ಫುಡ್ ಕೂಡ ಒಂದಲ್ವಾ, ಹೆಲ್ತಿಯಾಗಿರುವಂಥ ಫುಡ್ ನಾನು ಯಾವ ಥರ ಚೇಂಜಸ್ನ ಮಾಡ್ಕೊಂಡಿದ್ದೀನಿ ಅನ್ನೋದು ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇವತ್ತು ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ. ಇವತ್ತು ಬೆಳಗ್ಗೆನೇ ಮುದ್ದೆನ ಮಾಡ್ಕೊಂಡಿದ್ವಿ. ಸೊ ಮುದ್ದೆಗೆ ಸಾಂಬಾರು ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಹಸಿ ಅಲಸಂದಿಕಾಯಿ ಮತ್ತು ಸ್ವಲ್ಪ ತರಕಾರಿನ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಮುದ್ದೆ ಮಾಡಿದಾಗ ನಾವು ಯೂಶ್ವಲಿ ಕೆಲವೊಂದು ಸತಿ ರೈಸ್ ಮಾಡಲ್ಲ, ಇಲ್ಲಾಂದರೆ ರೈಸ್ ಮಾಡ್ತೀವಿ. ಬಟ್ ಇವತ್ತು ಮುದ್ದೆಗೆ ಸ್ವಲ್ಪ ರೈಸ್ ಜಾಸ್ತಿ ಹಾಕಿ ಮಾಡ್ಕೊಂಡಿದ್ದೀವಿ. ಸೊ ತಾಮ್ರ, ಹಿತ್ತಾಳೆ ಮತ್ತು ಕಬ್ಬಿಣದ ಪಾತ್ರೆಗಳನ್ನ ಯೂಸ್ ಮಾಡುವಾಗ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಅದ್ರ ಬಗ್ಗೆ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ. ಆದರೆ ನಾನು ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ನು ಅಷ್ಟೇ ಅಲ್ಲ, ಇನ್ನೂ ಏನಾದರೂ ನಿಮಗೆ ನನ್ನ ವ್ಲಾಗ್ಸ್ ಬಗ್ಗೆ ಡೌಟ್ಸ್ ಇದ್ದರೆ, ನನ್ನನ್ನು ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನಾನೊಂದು Q&A ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಕಮೆಂಟ್ಸ್ ಬಂದರೆ. ಸೊ ಈಗಾಗಲೇ ಬ್ರೇಕ್ಫಾಸ್ಟ್ ಎಲ್ಲರದು ಮುಗ್ದಿದೆ ಅಲ್ವಾ, ಈಗ ಮುದ್ದೆ ಉಳಿದಿದೆ. ಆ್ಯಕ್ಚುಲಿ ನಾನು ಇದರಲ್ಲೇ ರೈಸ್ನ ಬೇಯಿಸ್ಕೊಂಡು ಅನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಮುದ್ದೆನ ಮಾಡ್ಕೊಳ್ತೀನಿ. ಬಟ್ ಬೈ ಮಿಸ್ಟೇಕ್ ಇವತ್ತೇನಾಯಿತು ಅಂದರೆ ನಾನು ಬಟ್ಟೆ ವಾಶ್ಗೆ ಹಾಕೋಕ್ಕೆ ಅಂತ ಮೇಲೆ ಹೋಗಿದ್ದೆ. ನಾನು ಬರೋಷ್ಟರಲ್ಲಿ ಇದು ಮುದ್ದೆಗೆ ಇಟ್ಟಿರೋದು ಅಂತ ಇದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ಬಿಟ್ಟಿದ್ದಾರೆ ಅನ್ನದ ಜೊತೆಗೇ. ಹಾಗಾಗಿ ಈಗ ಈ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದಲ್ಲ ಕ್ವಾಂಟಿಟಿ. ಈಗ ರಾಗಿ ಮುದ್ದೆ ಉಳ್ಕೊಂಡಿದೆ. ಇದನ್ನು ಅಂಬಲಿ ಥರ ಮಾಡ್ಕೊಳ್ತೀನಿ. ಫಸ್ಟಿಗೆ ನಾನು ಈಗ ಏನು ಮಾಡ್ತೀನಿ ಅಂದರೆ ಈ ಪಾತ್ರೆ ತುಂಬ ನೀರನ್ನ ಹಾಕ್ಬಿಡ್ತೀನಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದ್ರ ಪ್ರಕಾರ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಈ ಮುದ್ದೆ ಮುಳುಗೋ ಥರ ನೋಡಿಕೊಂಡು ನೀರನ್ನ ಹಾಕಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇದು ಫರ್ಮೆಂಟ್ ಆಗುತ್ತೆ. ಇವನ್ ನೈಟ್ ಟೈಮಲ್ಲೂ ಕೂಡ ನೀವು ಈ ಥರ ಪ್ರಿಪೇರ್ ಮಾಡ್ಕೊಳ್ಬೋದು. ಪ್ರೋಬಯೋಟಿಕ್ಸ್ ಥರ ಇದು ವರ್ಕ್ ಆಗುತ್ತೆ. ನಮಗೆ ಮೊಸರೆಲ್ಲ ಯಾವ ಥರ ಫರ್ಮೆಂಟ್ ಆಗಿ ಪ್ರೋಬಯೋಟಿಕ್ಸ್ ಥರ ಆಗುತ್ತೆ. ಸೊ ಸೇಮ್ ವೇನೇ ರಾಗಿ ಮಿಲ್ಲೆಟ್ ಆಗಿರೋದ್ರಿಂದ ಈ ಥರ ಕೂಡ ಮಾಡ್ಕೊಳ್ಬೋದು. ಮುದ್ದೆ ಇದು ಉಳಿದಾಗ ಅದನ್ನು ಚೆಲ್ದಿರ ಈ ಥರ ಮಾಡ್ಕೊಳ್ಳಿ. ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ಸೊ ಅದಕ್ಕೆ ಮಂಚಿಂಗಿಗೋಸ್ಕರ ಆ್ಯಕ್ಚುಲಿ ಇದನ್ನು ವಡೆ ಥರ ಮಾಡ್ಕೊಂಡಿದ್ದೆ ನಾನು. ತುಂಬ ಟೇಸ್ಟಿಯಾಗಿತ್ತು. ಅದರಲ್ಲೂ ಸತ್ತುನ ಯೂಸ್ ಮಾಡಿದ್ದೀವಿ. ಐ ಮೀನ್ ಮೊಳಕೆ ಕಟ್ಟಿರುವಂತಹ ಕಡಲೆಕಾಳನ್ನ ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ಕೂಡ ಇರುತ್ತೆ. ನೆಕ್ಸ್ಟ್ ಸ್ನ್ಯಾಕ್ಸ್ಗೋಸ್ಕರ ಕಡಲೆಕಾಯಿನ ಬೇಯಿಸ್ಕೊಂಡಿದ್ದೆ. ಇದು ಹಸಿ ಕಡಲೆಕಾಯಿ, ಈವ್ನಿಂಗ್ ಸ್ನ್ಯಾಕ್ಸ್ಗಾಗುತ್ತೆ ಅನ್ನೋದ್ರಿಂದ ಈವ್ನಿಂಗಿಗೆ ಬೇಕಾಗಿರುವಂಥದ್ದನ್ನು ಇವಾಗಲೇ ರೆಡಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಲ್ವ. ಆ್ಯಕ್ಚುಲಿ ಈ ಕಡಲೆಕಾಯಿನೆಲ್ಲನೂ ಡೈರೆಕ್ಟಾಗಿ ಆವಾಗಲೇ ಬೇಯಿಸಿ ತಿನ್ನೋದಕ್ಕಿಂತ ಒಂದು 2 to 3 hours ಬಿಟ್ಟು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವೇನು ಉಪ್ಪು ಹಾಕಿರ್ತೀವಿ ಅದು ಆ ಕಾಯಲ್ಲಿ ಚೆನ್ನಾಗಿ ಹಿಂಗಿರೋ ಕಾರಣ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಂಟೈನರ್ಸ್ನೆಲ್ಲ ರೀಫಿಲ್ ಮಾಡ್ಕೊಳ್ಬೇಕೀಗ. ಸೊ 1 by 1 ಎಲ್ಲ ಅದನ್ನು ರೀಫಿಲ್ ಮಾಡ್ತೀನಿ. ನಮ್ಮ ಹೆಣ್ಣು ಮಕ್ಕಳಿಗೆ ಖುಷಿ ಕೊಡೋ ವಿಚಾರ ಏನಂದರೆ, ನಮ್ಮಗಳಿಗೆ ಬಟ್ಟೆ ತೊಗೊಂಡಾಗ ಖುಷಿ ಕೊಡೋದಕ್ಕಿಂತ ಮನೆಗೆ ಏನಾದರೂ ಒಂದು ಹೊಸ ವಸ್ತು ಬಂದಾಗ ತುಂಬ ಖುಷಿ ಕೊಡುತ್ತೆ ಅಲ್ವಾ. ಅದನ್ನು ಇಮ್ಮಿಡಿಯೇಟಾಗಿ ಯೂಸ್ ಮಾಡಬೇಕಂತ ಕೂಡ ಅನಿಸುತ್ತೆ. ಸೊ ನಿಮಗೂ ಕೂಡ ಸೇಮ್ ಫೀಲಿಂಗ? ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಂದಕ್ಕೂ ಕಮೆಂಟ್ ಮಾಡಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ಇತ್ತೀಚೆಗೆ ಕಮೆಂಟ್ಸ್ ಅನ್ನೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ಪ್ರತಿ ವಿಡಿಯೋದಲ್ಲಿ ನೆನ್ಪು ಮಾಡ್ತಾ ಇರೋದ್ರಿಂದ ನಿಮ್ಮ ಅಭಿಪ್ರಾಯಗಳನ್ನ ಕರೆಕ್ಟಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ಹಂಗಾಗಿ ನಾನು ಪ್ರತಿ ಸರಿ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಇದರಲ್ಲೇ ನಾವು ಲಾಕ್ ಕೂಡ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಥರ ಪ್ಲಾಸ್ಟಿಕ್ ಸ್ಪೂನ್ಸ್ ಯೂಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಬಟ್ ವುಡನ್ ಸ್ಪೂನ್ಸ್ ತೊಗೊಳ್ಳೋವರೆಗೂ ಇದೇ ಇರಲಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ಟೀಲ್ ಸ್ಪೂನ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಉಪ್ಪಲ್ಲಿ ಹಾಕಿಡಬಾರ್ದು, ತುಕ್ಕಿಡಿದ್ಬಿಡುತ್ತೆ.
ಇನ್ನು ಈ 2 ಜಾಡಿ ಇದೆ ಅಲ್ವಾ, ಒಂದರಲ್ಲಿ ನಾನು ಸದ್ಯಕ್ಕೆ ಉಪ್ಪಿನಕಾಯಿನ ಸೇರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ರೆಸಿಪಿನ ಕೇಳ್ತಾ ಇದ್ದೀರಾ, ಆದರೆ ನಾನು ಇದೇ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ಇಲ್ಲ ಅಂದರೆ ಕಮ್ಮಿಂಗ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಯಾಕಂದರೆ ಇದು ಈಗಾಗಲೇ ಶೂಟ್ ಆಗಿದೆ. ಲಾಸ್ಟ್ ಟೈಮ್ ಕೂಡ ನಿಮ್ಮಲ್ಲಿ ಸುಮಾರು ಜನ ಕೇಳಿದ್ರಿ, ಹಂಗಾಗಿ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಪ್ರತಿ ವಿಡಿಯೋನೂ ಲೆಂತಿ ಆಗ್ತಾ ಇರೋ ಕಾರಣ ಯಾವ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ಉಪ್ಪಿನಕಾಯಿ ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ಮೇ ಬಿ ಇದು ಮನೆಯಲ್ಲೇ ಬೆಳೆದಿರೋಂಥ ನಿಂಬೆಹಣ್ಣು ಆಗಿರೋದ್ರಿಂದ ಇರ್ಬೋದು. ಯಾಕಂದರೆ ಇದಕ್ಕೆ ಯಾವುದೇ ಥರದ ಪೆಸ್ಟಿಸೈಡ್ಸ್ ಏನು ಹಾಕಿಲ್ಲ ನಿಂಬೆಹಣ್ಣು ಬೆಳಿಬೇಕಾದ್ರೆ. ಇನ್ನು ಇದನ್ನು ಮಾಡಬೇಕಾದ್ರೂ ಕೂಡ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಯಾಕಂದರೆ ಉಪ್ಪಿನಕಾಯಿ ಮಾಡುವಾಗ ನಾವೇನಾದ್ರು ವೆಟ್ ಹ್ಯಾಂಡ್ಸನ್ನು ಟಚ್ ಮಾಡಿಬಿಟ್ರೆ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಆ ಡೀಟೇಲ್ಸ್ ಎಲ್ಲ ನಾನು ಕಮ್ಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ ಬಿಡಿ. ಇನ್ನು ತುಂಬ ಜನ ಉಪ್ಪಿನಕಾಯಿಗಳೆಲ್ಲ ಹತ್ತಿರಿಂದ BP ಶುಗರ್ ಎಲ್ಲ ಬರುತ್ತೆ ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಅದೊಂದು ಮಿತ್ ಅಂತಲೇ ಹೇಳ್ಬೋದು. ಉಪ್ಪಿನಕಾಯಿ ನಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ. ಅಂದರೆ ಯಾವುದೇ ಫುಡ್ ಆದರೂ ಕೂಡ ಲಿಮಿಟಾಗಿ ತೊಗೊಳೋದ್ರಿಂದ, ಪೋರ್ಷನ್ ಕಂಟ್ರೋಲ್ ಇರೋದ್ರಿಂದ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ನಾವು ತಿನ್ನೋವಂತಹ ಅನ್ನನ ಫಸ್ಟ್ ತುತ್ತಿಂದ ಹಿಡಿದು ಲಾಸ್ಟ್ ತುತ್ತುವರೆಗೂ ಬರೀ ಉಪ್ಪಿನಕಾಯಿ ಯೂಸ್ ಮಾಡಿ ತಿಂದರೆ ಬೇರೆ ಹೆಲ್ತ್ ಇಶ್ಯೂಸ್ ಎಲ್ಲ ಅಂದರೆ BPs ಎಲ್ಲ ರೈಸ್ ಆಗೋ ಚಾನ್ಸ್ ಇರುತ್ತೆ. ಬಟ್ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು 2 ತುತ್ತು ಅನ್ನನ ಉಪ್ಪಿನಕಾಯಲ್ಲಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಪಿತ್ತ ಶಮನ ಆಗುತ್ತೆ ಮತ್ತು ಗಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ಏನಂದರೆ, ಈ ಥರ ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್ನ ಮಾಡಿ ಇಟ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ನಾವು ಊಟ ಮಾಡಬೇಕಾದ್ರೆ ಫಸ್ಟು ತುತ್ತು ಈ ಥರ ಚಟ್ನಿ ಪುಡಿ ಒಂದು ಸ್ವಲ್ಪ ತುಪ್ಪ ಜೊತೆಗೆ ತಿನ್ನೋದ್ರಿಂದ ಗುಡ್ ಫ್ಯಾಟ್ಸು ಕೂಡ ಸಿಗುತ್ತೆ, ಐರನ್ ಕೂಡ ಸಿಗುತ್ತೆ. ಫೈನಲಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರಿಗೂ ಅಡುಗೆ ಮನೆ ಸ್ವಚ್ಛವಾಗಿ ಶುಭ್ರವಾಗಿರಬೇಕು ಅಂತ ಇರುತ್ತೆ. ಬಟ್ ಅಡುಗೆ ಮನೆ ಶುಭ್ರವಾಗಿ ಕಾಣಿಸ್ಬೇಕು ಅಂದರೆ ಕೌಂಟರ್ನ ನಾವು ಯಾವಾಗಲೂ ಸ್ಪೇಷಿಯಸ್ ಆಗಿ ಕ್ಲೀನಾಗಿ ಇಟ್ಕೊಳ್ಬೇಕು. ಈಗ ಆಲ್ಮೋಸ್ಟ್ ನನ್ನ ಕಿಚನ್ ಕೆಲಸಗಳೆಲ್ಲ ಮುಗ್ದಿದೆ. ಈಗ ಬೇರೆ ಇನ್ನೂ ಒಂದು 2-3 ಕೆಲಸಗಳು ಮಾಡಬೇಕು ಅಂತ ನನ್ನ ರೊಟೀನಲ್ಲಿ ಇವತ್ತು ಬರೆದಿಟ್ಕೊಂಡಿದ್ದೀನಿ. ಅದನ್ನು ನೋಡೋಣ. ಪೂಜೆಯಲ್ಲಿ ಯೂಸ್ ಮಾಡುವಂತಹ ದೀಪಗಳಿದೆ ಅಲ್ವಾ. ಸೊ ಬೆಳಗ್ಗಿನ ಪೂಜೆ ಎಲ್ಲ ಆಗಿದೆ. ದೀಪಗಳ ಇಲ್ಲಿ ಇಟ್ಟಿದ್ದೀವಿ, ನೆನ್ನೆ ಯೂಸ್ ಮಾಡಿರೋವಂಥದ್ದು. ಐ ಥಿಂಕ್ ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ಬೆಳ್ಳಿ ವಸ್ತುಗಳನ್ನ ಕ್ಲೀನ್ ಮಾಡೋಕ್ಕಂತ ವೆಟ್ ವೈಪ್ಸ್ ಥರದ್ದು ಕೆಲವೊಂದು ವೈಪ್ಸ್ ಅನ್ನೋ ಸಿಗ್ತಿದೆ. ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಜಸ್ಟ್ ವೈಪ್ ಮಾಡ್ತಿದ್ದಂಗೆ ವಿತಿನ್ ಸೆಕೆಂಡ್ಸಲ್ಲೇ ಜಿಡ್ಡು ಮತ್ತು ಅದ್ರ ಮೇಲೆ ಆಗಿರುವಂಥ ಡಾರ್ಕ್ನೆಸ್, ಬ್ಲಾಕ್ನೆಸ್ ಎಲ್ಲ ಕೂಡ ಇಮ್ಮಿಡಿಯೇಟಾಗಿ ಕ್ಲೀನ್ ಆಗ್ತಿದೆ. ಬಟ್ ನಾನು ಅವುಗಳನ್ನ ತರಿಸೋಣ ಅಂತ ಚೆಕ್ ಮಾಡಿದೆ, ತುಂಬ ಕಾಸ್ಟ್ಲಿ ಇದೆ. ಅಷ್ಟೊಂದು ಕಾಸ್ಟ್ಲಿ ವಸ್ತುಗಳನ್ನ ಬಳಸಿ ಇವುಗಳನ್ನ ಕ್ಲೀನ್ ಮಾಡೋ ಅವಶ್ಯಕತೆ ಏನಿಲ್ಲ. ನ್ಯಾಚುರಲ್ಲಾಗಿ ಪ್ರತಿ ಮನೆಯಲ್ಲೂ ಯೂಸ್ ಮಾಡುವಂತಹ ಸಬೀನಾ ಅಥವಾ ವಿಭೂತಿ ಪೌಡರ್ನ ಕೂಡ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಇದಲ್ಲದೆ ನಾನು ಕೆಲವೊಂದು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ DIYಸ್ನ ಕೂಡ ತಯಾರಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪೂಜಾ ರಿಲೇಟೆಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಇನ್ನು ನಿಮ್ಮಲ್ಲಿ ಯಾರಾದರೂ ಆ ವೈಪ್ಸ್ನ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಒಪಿನಿಯನ್ನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. 2 ಪೂಜೆ ರೂಮಲ್ಲಿ ಯೂಸ್ ಮಾಡುವಂತಹ ದೀಪಗಳು, ಒಂದು ತುಳಸಿ ಕಟ್ಟೆ ಹತ್ರ ಯೂಸ್ ಮಾಡುವಂಥ ದೀಪ. ಡೈಲಿ ಬೇಸಿಸ್ ಮೇಲೆ ನಾನು ಇದೇ ಥರನೇ ಕ್ಲೀನ್ ಮಾಡೋದು. ವಿಮ್ ಲಿಕ್ವಿಡ್, ಅದು ಕೂಡ ಇದು ಸೋಪ್ನೆಟ್ ವಾಟರು, ವಿಮ್ ಲಿಕ್ವಿಡ್ನ ಮಿಕ್ಸ್ ಮಾಡಿ ಈ ಕೋಟ್ನ ತೊಗೊಂಡಿದ್ದೀನಲ್ಲ, ಇದಕ್ಕೆ ಸರ್ಕ್ಯುಲೇಟ್ಸ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೆರೆಸ್ಗೆ ಹೋಗಿ ಇದರಲ್ಲಿ ಮಣ್ಣೆಲ್ಲನೂ ಹಾಕ್ಕೊಂಡು ಒಂದೇ ಸಲ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಇಂಡೋರ್ ಪ್ಲಾಂಟ್ಸ್ನ ಆಗಾಗ ಚೆಕ್ ಮಾಡ್ಕೊಳ್ಳಿ. ಮನೆ ಒಳಗಡೆ ಇದ್ದರೂ ಕೂಡ ಬೇಗನೆ ಸ್ವಲ್ಪ ಒಣಗ್ತಿರುತ್ತೆ. ಇತ್ತೀಚೆಗೆ ಗಾಳಿ ಜಾಸ್ತಿ ಇರೋದ್ರಿಂದ ಇದು ಒಣಗಿಲ್ಲ ಸದ್ಯಕ್ಕೆ. ಬಟ್ ಈ ಥರ ಎಲೆಗಳನ್ನ ಟಚ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಸಪ್ಪಗಿದೆಯಾ ಇಲ್ವಾ ಅಂತ. ನಮ್ಗಳಿಗೆ ಜ್ವರ ಬಂದಾಗ ಯಾವ ಥರ ಟೆಂಪ್ರೇಚರ್ ಚೆಕ್ ಮಾಡ್ತೀವಿ, ಹಾಗೆ ಇವುಗಳಿಗೆ ಎಲೆಗಳನ್ನ ಚೆಕ್ ಮಾಡಿದ್ರೆ, ಅಂದರೆ ಟಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀರು ಕಡಿಮೆ ಆದರೂ ಕೂಡ ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಮಣ್ಣು ವೆಟ್ಟಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನೀರನ್ನ ಹಾಕಬೇಕಾಗತ್ತೆ. ಸುಮಾರಷ್ಟು ಫ್ರೂಟ್ಸ್ ಇದೆ, ಹತ್ರ ಬನ್ನಿ ತೋರಿಸ್ತೀನಿ. ಬಟರ್ ಫ್ರೂಟ್ ಒಂದು ತಾತ ಮಾರ್ತಿದ್ರು, ತೊಗೊಂಡು ಬಂದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಕೂಡ, ಇದನ್ನೆಲ್ಲ ಎತ್ತಿಟ್ಕೋಬೇಕೀಗ. ಟೊಮೊಟೊ ಜಾಸ್ತಿನೇ ಇದೆ. ಟೊಮೊಟೊ
ಸಾಸ್ ಮಾಡ್ಕೊಳ್ತೀನಿ ಟೊಮೊಟೊ ಜಾಸ್ತಿ ಇದ್ದಾಗ. ಬಟ್ ನಾನು ಇತ್ತೀಚೆಗೆ ಟೊಮೊಟೊ ಸಾಸ್ ಮಾಡಿದ್ದೆ, ಅದು ಇದೆ ಇನ್ನು. ಇವಾಗ ಸ್ವಲ್ಪ ಹಸಿ ಇರೋ ಕಾರಣ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಈ ಸತಿ ಕರಿಬೇವು ಕೂಡ ತುಂಬ ಫ್ರೆಶ್ ಆಗಿದೆ. ಇದು ಬೀನ್ಸ್, ಅದು ಹಳೆ ಕರಿಬೇವು, ಈಗ ತಂದಿರೋ ಕರಿಬೇವಲ್ಲ, ಫಸ್ಟ್ ಇದನ್ನು ಹಾಕ್ಬಿಟ್ಟು ಆಮೇಲೆ ಈ ಥರ ಸೊಪ್ಪನ್ನ ಸ್ಟೋರ್ ಮಾಡ್ಕೊಳ್ತೀನಿ. ಈವನ್ ಕೊತ್ತಂಬರಿ ಸೊಪ್ಪು, ಪುದೀನ ಕೂಡ ನೀವು ಇದೇ ಥರ ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನದವರೆಗೂ ಕೂಡ ಫ್ರೆಶ್ ಆಗಿರುತ್ತೆ. ಸೀಗೆಕಾಯಿ ಪೌಡಿ ಮಾಡ್ತೀನಲ್ವ, ಏರ್ ವಾಶ್ ಪೌಡರಲ್ಲಿ ಯೂಸ್ ಮಾಡ್ತೀನಿ, ಬಾತ್ ಪೌಡರಲ್ಲೂ ಯೂಸ್ ಮಾಡ್ತೀನಿ. ಈವನ್ ಮೆಹಂದಿ ಎಲ್ಲ ಹಚ್ಕೋಬೇಕಾದ್ರೂ ಕೂಡ ಆ ಪೌಡರ್ನ ಯೂಸ್ ಮಾಡ್ತೀನಿ. ಕರಿಬೇವನ್ನ ನಾನು ಊರಿಂದ ಎಲ್ಲ ತಂದಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ ಪೌಡರ್ನ ಮೆಹಂದಿ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಇನ್ನು ಆಲ್ಮೋಸ್ಟ್ ವಿಡಿಯೋ ಲೆಂತಿ ಆಗಿಬಿಟ್ಟಿದೆ. ಡೈರೆಕ್ಟಾಗಿ ಮಾತಾಡೋದನ್ನು ಹಂಗೆ ಬಿಟ್ಟರೆ ಇನ್ನೂ ಜಾಸ್ತಿ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಸೊ ನಾನೀಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ತರಕಾರಿನೆಲ್ಲ ಕೂಡ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಪುದೀನ ಕೂಡ ನನಗೆ ತುಂಬ ಹತ್ತಿರವಾಗಿರುವಂತಹ ಫ್ರೆಂಡ್ ಕಮ್, ನೈಬರ್ ಕಮ್, ರಿಲೇಟಿವ್ ಕಮ್, ಆಂಟಿ ಕಮ್ ಒಬ್ಬರು ತಂದ್ಕೊಂಡಿದ್ರು. ಸೊ ಹಂಗಾಗಿ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಊರಿಂದ ತಂದಿದ್ರು, ತುಂಬಾ ಫ್ರೆಶ್ ಆಗಿತ್ತು. ಕವರ್ ಓಪನ್ ಮಾಡ್ತಿದ್ದಂಗೆ ಪರಿಮಳ ತುಂಬ ಚೆನ್ನಾಗಿ ಬರ್ತಿತ್ತು. ಇನ್ನು ನಮ್ಮ ಚಿಕ್ಕಮ್ಮವರು ಕೂಡ ಕೆಲವೊಂದು ತರಕಾರಿ ಎಲ್ಲ ತಂದುಕೊಟ್ಟಿದ್ರು. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಇತ್ತು, ಸೊ ನಮ್ಮ ನೈಬರ್ಸ್ಗೂ ಕೊಡೋಣ ಅಂತ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಕೌಂಟರು ನೀಟಾಗಿದ್ದರೆ ಕಿಚನ್ ನನಗೆ ನೀಟಾಗಿ ಕಾಣಿಸುತ್ತೆ. ಹಂಗಾಗಿ ನಾನು ಕೌಂಟರ್ ಸ್ಪೇಸ್ನ ಯಾವಾಗಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಲಾಸ್ಟ್ ಮಿನಿಟ್ ಕಿಚನ್ ಥಿಂಗ್ಸು, ಟವಲ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಕಿಚನ್ ಟವಲ್ಸ್ ಎಲ್ಲ ವಾಶ್ಗೆ ಹಾಕಿದ್ದೆ, ಹಂಗಾಗಿ ಕೌಂಟರ್ ವೈಪ್ ಮಾಡಬೇಕಾದ್ರೆ ನೆನಪಾಯಿತು, ತುಂಬ ಜನ ಫ್ಲೋರ್ ಕ್ಲೀನರ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನಾನು ಡೀಟೇಲ್ ವಿಡಿಯೋನ ನಿಮ್ದು ಯಾವುದೇ ಫ್ಲೋರ್ ಆಗಿದ್ರೂ ಕೂಡ ಯಾವ ಥರ ಫ್ಲೋರ್ ಕ್ಲೀನರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇನ್ನು ಆಗಲೇ ತೋರಿಸ್ತಾ ಅಲ್ವಾ ಬೋಟ್ ಶೇಪ್ ಪ್ಲಾಂಟರು, ಅದಕ್ಕೆ ಮಣ್ಣೆಲ್ಲನೂ ಮಿಕ್ಸ್ ಮಾಡಿ ಹಾಕೊಂಬರೋಣ ಅಂತ ಟೆರೇಸ್ಗೆ ಹೋಗಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದರಲ್ಲಿ ದೊಡ್ಡದಾಗಿರುವಂಥ ಹೋಲ್ ಇದೆ, ಅದನ್ನು ಕವರ್ ಮಾಡೋದಕ್ಕೋಸ್ಕರ ಒಡೆದೋಗಿರುವಂಥ ಸೆರಾಮಿಕ್ ಪಾಟ್ಸ್ದು ಪೀಸ್ ಇರುತ್ತೆ ಅಲ್ವಾ, ಅದನ್ನು ಇಟ್ಬಿಟ್ಟು ಈ ಮಣ್ಣನ್ನು ಹಾಕೊಳ್ತಾ ಇದ್ದೀನಿ. ಈ ಮಣ್ಣಲ್ಲಿ ಆಲ್ಮೋಸ್ಟ್ ಗೊಬ್ಬರ, ಕೊಕೋಫಿಟ್ ಎಲ್ಲನೂ ಮಿಕ್ಸ್ ಆಗಿದೆ. ಹಂಗಾಗಿ ಇದೇ ಮಣ್ಣನ್ನು ಈ ರೀತಿ ನೀಟಾಗಿ ಹಾಕ್ಕೊಂಡು ಇದರಲ್ಲಿ ಸರ್ಕ್ಯುಲೇಟ್ಸ್ನ ಇಡ್ತಾ ಇದ್ದೀನಿ. ಈ ಸರ್ಕ್ಯುಲೇಟ್ಸ್ಗೂ ಕೂಡ ಪೆಸ್ಟ್ ಅನ್ನೋದು ಅಟ್ಯಾಕ್ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಒಂದು ಅಲೋವೆರಾ ಸ್ಟೆಮ್ ಕೂಡ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಮೊದಲೆಲ್ಲ ನಾನು ಸರ್ಕ್ಯುಲೇಟ್ಸ್ನ ಮನೆ ಒಳಗಡೆ ಇಟ್ಟಾಗ ಸ್ವಲ್ಪ ದಿನ ಚೆನ್ನಾಗೇ ಇರ್ತಿತ್ತು, ಆಮೇಲೆ ಒಂದು ಸ್ವಲ್ಪ ಡಲ್ಲಾಗಿ ಎಲೆಗಳೆಲ್ಲನೂ ಉದುರೋಗ್ತಿತ್ತು. ಅಲೋವೆರಾ ಆದರೆ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ ಅನ್ನೋದ್ರಿಂದ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋಸಲ್ಲಿ ತೋರಿಸಿದ್ದಲ್ವಾ ಪೆಬಲ್ಸ್ ಎಲ್ಲ ತರಿಸ್ಕೊಂಡಿದ್ದೆ, ಆ ಪೆಬಲ್ಸ್ ಕೂಡ ಈ ಥರ ಹಾಕ್ಕೊಂಡಿದ್ದೀನಿ. ಇನ್ನು ಆಗಲೇ ಒಂದು ಲೀಸ್ಟ್ ಹೇಳ್ದೆ ಅಲ್ವಾ, ನೈಬರ್ ಕಮ್ ಫ್ರೆಂಡ್ ಕಮ್ ಅಂತ. ಸೊ ಅವ್ರು ಊರಿಂದ ಬರಬೇಕಾದ್ರೆ ಬಾಳೆಗೊನೆ ಕೂಡ ತೊಗೊಂಡು ಬಂದಿದ್ರು, ಅವ್ರ ತೋಟದಲ್ಲೇ ಬೆಳೆದಿರೋ ಅಂಥದ್ದು. ಸೊ ತುಂಬ ಪ್ರೀತಿಯಿಂದ ತಂದು ಕೊಟ್ಟಿದ್ದೀವಿ, ಬೇರೆಯವ್ರಿಗೆಲ್ಲರಿಗೂ ಶೇರ್ ಮಾಡಿದಾರ. ನೀವೇ ತಿನ್ನಿ, ಅದು ಒಂದೇ ಸರಿ ಹಣ್ಣು ಮಾಡೋಕ್ಕೆ ಇಡಬೇಡಿ, ಸ್ವಲ್ಪ ಸ್ವಲ್ಪ ಹಣ್ಣು ಮಾಡಿಕೊಂಡು ತಿನ್ನಿ ಅಂತ ಹೇಳಿದರು. ಸೊ ಗಾಳಿ ಆಡೋ ಥರ ಇಟ್ಟರೆ ಬೇಗ ಹಣ್ಣಾಗಲ್ಲ ಅನ್ನೋದ್ರಿಂದ ಕಿಟಕಿ ಹತ್ರ ಈ ಥರ ಕಟ್ಟಿಟ್ಟಿದ್ದೀನಿ. ಇದರಿಂದ ರಸಾಯನ ಮಾಡಿದ್ವಿ, ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಇತ್ತೀಚೆಗೆ ಈ ಡ್ರೆಸ್ಸಿಂಗ್ ಯೂನಿಟ್ ಅಂತೂ ತುಂಬ ಮೆಸ್ಸಿಯಾಗಿರುತ್ತೆ. ಇದನ್ನು ಕೂಡ ಒಂದ್ಸತಿ ವೈಪ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮಕ್ಕಳ ರೂಮಲ್ಲಿ, ನನ್ನ ರೂಮಲ್ಲಿ ಇರಬೇಕಾಗಿರುವಂಥ ಥಿಂಗ್ಸ್ ಎಲ್ಲ ಕೂಡ ಈ ರೂಮಲ್ಲಿ ಡಂಪ್ ಮಾಡ್ತಿರ್ತಾರೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹರಿಬರಿಯಲ್ಲಿ ತೊಗೊಂಡು ಬರೋದು, ಇಲ್ಲಿ ಡಂಪ್ ಮಾಡೋದು ಹಂಗಾಗ್ತಿತ್ತು. ಒಂದ್ಸತಿ ವೈಪ್ ಮಾಡಿಬಿಟ್ಟು ಎಲ್ಲದನ್ನು ನೀಟಾಗಿ ಅರೇಂಜ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಆಲ್ ಇನ್ ಒನ್ DIYನ ಸ್ಪ್ರೇ ಮಾಡಿ ಟಿಶ್ಯೂ ಇಂದ ಜಿಗ್ಜಾಗ್ ಮೋಷನ್ ಅಲ್ಲಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಸಾಫ್ಟ್ ಕ್ಲಾತ್ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲ ಮೈಕ್ರೋಫೈಬರ್ ಕ್ಲಾತ್ಸ್ ಆದ್ರೂ ಯೂಸ್ ಮಾಡ್ಬೋದು. ಇನ್ನು ಲಾಸ್ಟ್ ವಿಡಿಯೋಸ್ ಅಲ್ಲಿ ತೋರಿಸಿದ್ದೆಲ್ಲ ಹೋಮ್ ಮೇಡ್ ಏರ್ ಆಯಿಲ್ ಎಲ್ಲ ಮಾಡಿರುವಂಥದ್ದು, ಅದನ್ನೆಲ್ಲ ಇದೇ ಪ್ಲೇಸಲ್ಲೇ ಇಟ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.